ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ. ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಬಿದ್ದ ಬೃಹತ್ ಮರ. ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿ ಘಟನೆ. ಚಿಕ್ಕಮಗಳೂರು ತಾಲೂಕಿನ ಕಡಬಗೆರೆ ಗ್ರಾಮದ ಬಳಿ ಘಟನೆ. ಸಂಚಾರಕ್ಕೆ ಭಾರೀ ಅಡಚಣೆ, ತೊಂದರೆ ಉಂಟಾಗ್ಬಿಟ್ಟಿದೆ. ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಕ್ಲಿಯರ್ ಮಾಡೋದು ಅಷ್ಟು ಸುಲಭದ ಮಾತಾಗಿಲ್ಲ. ಯಾಕಂತ ಹೇಳಿದ್ರೆ ಮಲೆನಾಡು ಭಾಗದಲ್ಲಿ ಅಷ್ಟರ ಮಟ್ಟಿಗೆ ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಾ ಇದೆ. ನೋಡಿ, ಅಲ್ಲಲ್ಲಿ ಇತ್ತೀಚೆಗೆ ಹವಾಮಾನ ವೈಪರೀತ್ಯಗಳು ಎಷ್ಟಾಗ್ತಾ ಇದೆ ಅಂದ್ರೆ ಅಲ್ಲಲ್ಲಿ ಭಾರೀ ಬೇಸಿಗೆ ಬಿಸಿಲು ಸುಡ್ತಾ ಇದೆ, ನೆತ್ತಿ ಸುಡ್ತಾ ಇದೆ. ಇನ್ನು ಕೆಲವು ಕಡೆ ಅತಿಯಾದಂತಹ ಮಳೆ, ಮತ್ತೊಂದು ಕಡೆ ಮಳೆಯೇ ಇಲ್ಲದಂತಹ ಪರಿಸ್ಥಿತಿ. ಹೀಗೆ ಹಲವಾರು ವೈಪರೀತ್ಯ ಸಮಸ್ಯೆಗಳು ಎದುರಾಗ್ಬಿಟ್ಟಿದೆ. ನೋಡಿ, ನಾವು ರಾಜ್ಯದ ಒಂದೇ ಕಡೆ ಗಮನಿಸಿದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯ, ಇನ್ನೊಂದು ಕಡೆ ಭೀಕರ ಬರಗಾಲ ಇದೆ. ಹಾಗಾಗಿ ಹವಾಮಾನ ವೈಪರೀತ್ಯ ಮಿತಿ ಮೀರಿಬಿಟ್ಟಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗಳು, ಅದರಲ್ಲೂ ಮರಗಳು ಧರೆಗೆ ಉರುಳಿ ಬೀಳುವಂತಹ ಸ್ಥಿತಿಗೆ ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಾ ಇರೋದು. ಸದ್ಯಕ್ಕೆ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಒಂದು ಬೃಹತ್ ಮರ ಬಿದ್ದಿರೋ ಕಾರಣ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿ ಘಟನೆ ನಡೆದಿರುವಂಥದ್ದು. ಚಿಕ್ಕಮಗಳೂರಿನ ತಾಲೂಕಿನ ಕಡಬಗೆರೆ ಗ್ರಾಮದ ಬಳಿ ಘಟನೆ ನಡೆದಿದೆ. ನೋಡಬಹುದು ನೀವು ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಚಿಕ್ಕಮಗಳೂರು ಕಡೆ ಯಾವ ರೀತಿಯಾಗಿ ಅತಿಯಾದಂಥ ದಟ್ಟವಾದ ಮಳೆ ಜೊತೆಗೆ ಬಿರುಗಾಳಿ ಸಹಿತ ಮಳೆ ಆವರಿಸ್ಬಿಟ್ಟಿದೆ ಅಂತ ಹೇಳಿ ಸಂಚಾರಕ್ಕೆ ಈಗಾಗಲೇ ಭಾರಿ ತೊಂದರೆ ಆಗ್ಬಿಟ್ಟಿದೆ. ಇನ್ನು ಸಂಚಾರ ಮಾಡುವಂಥ ರಸ್ತೆಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗ್ಬಿಟ್ಟಿದೆ. ಆಲಿಕಲ್ಲು